ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಾಜೇಶ್ ಮಾತಾಡ್ತಿರೋದು. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕ್ರೀಡಾ ಪ್ರಶಸ್ತಿಗಳು ಅಂದರೆ 2025ರಲ್ಲಿ ನೀಡಿದಂತಹ ಕ್ರೀಡಾ ಪ್ರಶಸ್ತಿಗಳನ್ನು ನಾವು ನೋಡೋಣ. ನಿಮಗೆ ಪಿಕ್ಚರ್ ನೋಡ್ತಾಗಲೇ ಗೊತ್ತಾಗಿದೆ, 4 ಕ್ರೀಡಾಪಟುಗಳ ಫೋಟೋವನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಮನು ಭಾಕರ್, ಡಿ ಗುಣೇಶ್, ಹರ್ಮನ್ಪ್ರೀತ್ ಸಿಂಗ್ ಹಾಗೂ ಪ್ರವೀಣ್ ಕುಮಾರ್. ಈ 4 ಜನ ಕ್ರೀಡಾಪಟುಗಳಿಗೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂದರೆ ಕ್ರೀಡಾ ಪ್ರಶಸ್ತಿಗಳಲ್ಲೇ ಅತ್ಯುನ್ನತವಾದಂಥ ಪ್ರಶಸ್ತಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಇಲ್ಲಿ ನೀಡಲಾಗಿದೆ. ಇನ್ನು 17 ಪ್ಯಾರಾ ಅಥ್ಲೆಟ್ಗಳನ್ನು ಸೇರಿ 32 ಮಂದಿಗೆ ಅರ್ಜುನ್ ಪ್ರಶಸ್ತಿ ಘೋಷಣೆಯಾಗಿದೆ. 32 ಮಂದಿಗೆ ಅರ್ಜುನ್ ಪ್ರಶಸ್ತಿ ಆಗಿದೆ. ಇನ್ನು ನಿಮಗೆ ಮನು ಭಾಕರ್ ಅವರು ಶೂಟಿಂಗಲ್ಲಿ ಕಂಚಿನ ಪದಕವನ್ನು ಒಲಿಂಪಿಕ್ಕಲ್ಲಿ ಗೆದ್ದಿದ್ದರು. ಡಿ ಗುಣೇಶ್ ಅವರು ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗೂ ಹರ್ಮನ್ಪ್ರೀತ್ ಸಿಂಗ್ ಅವರು ಇವರು ಭಾರತದ ಹಾಕಿ ತಂಡದ ನಾಯಕರು. ಭಾರತದ ಹಾಕಿ ಒಂದು ತಂಡ 2 ಬಾರಿ ಕಂಚಿನ ಪದಕವನ್ನು ಗಳಿಸಿದ್ದಾರೆ. ಇನ್ನು ಪ್ರವೀಣ್ ಕುಮಾರ್ ಅವರು ಪ್ಯಾರಾ ಅಥ್ಲೆಟ್ ಆಗಿದ್ದಾರೆ. ಕ್ರೀಡೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಭಾರತ ಸರ್ಕಾರವು ಹಲವು ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದೆ. ಅರ್ಜುನ್ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಮೊದಲು ನೇಮಿತ್ತು. ಇವಾಗ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮರುನಾಮಕರಣವನ್ನು ಮಾಡಿದ್ದಾರೆ. ಅದಾದ ನಂತರ ಕರ್ನಾಟಕ ಸರ್ಕಾರವು ಕೂಡ ಏಕಲವ್ಯ ಪ್ರಶಸ್ತಿಯನ್ನು ನೀಡ್ತಾ ಇದೆ. ಈ ಎಲ್ಲ ಪ್ರಶಸ್ತಿಗಳು ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂಥ ಇಂದ ಅವರಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ಹಾಗೂ ಪ್ರಶಸ್ತಿಯನ್ನು ಜೊತೆಗೆ ನಗದು ಬಹುಮಾನವನ್ನು, ಇವಾಗ ಉದಾಹರಣೆ ನಾವು 15 ಲಕ್ಷ 25 ಲಕ್ಷ ಆ ರೀತಿಯ ಹಲವಾರು ಪ್ರಶಸ್ತಿಗಳಿಗೆ ಇಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು, ಯಾವುದು ಕ್ರೀಡೆಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಅಂತ ಕೇಳಿದ್ರೆ ಅದು ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಇದು 1991ರಲ್ಲಿ ಹಾಗೂ 92ರಲ್ಲಿ ಸ್ಟಾರ್ಟ್ ಆಗಿದೆ. ಈಗ ಫಸ್ಟು ಇದನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೀತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮರುನಾಮಕರಣ ಮಾಡಲಾಗಿದೆ. ಅಂದರೆ ಹಲವಾರು ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತವೆ. ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.